ದೃಷ್ಟಿಯಂತೆ ಶಿಷ್ಟಿ. ಒಮ್ಮೆ ಶ್ರೀಕೃಷ್ಣ ಹಾಗೂ ಭೀಷ್ಮ ಒಂದು ಸಭಾಂಗಣದಲ್ಲಿ ಕುಳಿತುಕೊಂಡಿರ್ತಾರೆ. ಪರಸ್ಪರ ಮಾತುಕತೆ ನಡೆಸುತ್ತಿದ್ದಾಗ ಭೀಷ್ಮ ಶ್ರೀಕೃಷ್ಣನಲ್ಲಿ ಹೇಳ್ತಾನೆ, ಅರ್ಜುನ ಹಾಗೂ ದುರ್ಯೋಧನನಿಗೆ ಇರುವ ವ್ಯತ್ಯಾಸವೇನು ಎಂದು. ಆಗ ಶ್ರೀಕೃಷ್ಣ, ಸರಿ, ಈಗಲೇ ಪರೀಕ್ಷೆ ಮಾಡಿಬಿಡೋಣ ಎಂದು ಹೇಳಿ ಅರ್ಜುನನನ್ನು ಮೊದಲು ಕರೀತಾರೆ. ಅರ್ಜುನ, ಇಡೀ ಸಭಾಂಗಣದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಯಾರೆಂದು ಗುರುತಿಸು ಎಂದು ಸೂಚಿಸ್ತಾರೆ. ಆಗ ಅರ್ಜುನ ಇಡೀ ಸಭಾಂಗಣವನ್ನು ಒಮ್ಮೆ ನೋಡಿ ಶ್ರೀಕೃಷ್ಣನ ಬಳಿ ಹೋಗಿ, ದೇವ, ಇಲ್ಲಿರೋ ಪ್ರತಿಯೊಬ್ಬರೂ ಕೂಡ ಶ್ರೇಷ್ಠರೇ, ಒಬ್ಬರನ್ನು ಮಾತ್ರ ಗುರುತಿಸುವುದು ಅಸಾಧ್ಯ ಎಂದು ಹೇಳ್ತಾನೆ. ತದನಂತರ ದುರ್ಯೋಧನನನ್ನು ಕರೆದು ಶ್ರೀಕೃಷ್ಣ ಹೇಳ್ತಾರೆ, ಇಡೀ ಸಭಾಂಗಣದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಯಾರೆಂದು ಗುರುತಿಸು ಎಂದು ಸೂಚಿಸ್ತಾರೆ. ಆಗ ದುರ್ಯೋಧನ, ಇಲ್ಲಿರೋ ಪ್ರತಿಯೊಬ್ಬರಲ್ಲೂ ಕೂಡ ಲೋಪದೋಷಗಳಿವೆ, ಯಾರು ಕೂಡ ಶ್ರೇಷ್ಠರಲ್ಲ ಎಂದು ಹೇಳ್ತಾನೆ. ಆಗ ಶ್ರೀಕೃಷ್ಣ ಭೀಷ್ಮನ ಕಡೆ ತಿರುಗಿ ಹೇಳ್ತಾನೆ, ದೃಷ್ಟಿಯಂತೆ ಸೃಷ್ಟಿ. ಅರ್ಜುನನದು ಗುಣಾತ್ಮಕ ದೃಷ್ಟಿ, ದುರ್ಯೋಧನನದು ಋಣಾತ್ಮಕ ದೃಷ್ಟಿ ಎಂದು.